ಈಗ ಡೈರೆಕ್ಟ್ ಆಕ್ಷನ್ ಡೇ ಅಂತ ಕಲ್ಕತ್ತಾದಲ್ಲಿ ಮಾರಣ ಹೋಮ ಆಯಿತು ಹಿಂದೂಗಳದು. ಕಾಂಗ್ರೆಸ್ ಪಕ್ಷದ ಅಷ್ಟೂ ಧುರೀಣರು ಶರಣು ಅಂತ ಹೇಳಿ ಪಾಕಿಸ್ತಾನ ಡೆಫಿನೆಟ್ಲಿ ಸಾವರ್ ಆ ರೀತಿ ಮಾಡಿ ಆ ಪುಣ್ಯಾತ್ಮನಿಗೆ ನಮ್ಮ ದೇಶದ ಕಾಂಗ್ರೆಸ್ ನಾಯಕರು ಮಾಡಿದ್ದ ದ್ರೋಹ ಹಿಂಸೆ ಅಷ್ಟಿಷ್ಟು. ದೇಶದ್ರೋಹಿಗಳಿಗೆ ಭಾರತದ ಸರ್ವೋಚ್ಚ ಅವಾರ್ಡ್ ಪ್ರಶಸ್ತಿಗಳು ಸನ್ಮಾನಗಳು. ದೇಶದ್ರೋಹ ಮಾಡಿದವರಿಗೆಲ್ಲ ಅವಾರ್ಡ್ ಕೊಟ್ಟಿದ್ದಾರೆ ಕಾಂಗ್ರೆಸ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಂಸತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡುವಂತಹ ಭಾಷಣ ಮಾಡ್ತಾರೆ. ಆ ಭಾಷಣನ ದಯವಿಟ್ಟು ಆದ್ಯಂತ ಎಲ್ಲರೂ ಓದಬೇಕು. ಎಲ್ಲಾ ಭಾಷೆಗಳಲ್ಲೂ ಅದು ಅನುವಾದ ಆಗಿದೆ. ದಯವಿಟ್ಟು ನೋಡಿ, ವ್ಯಕ್ತಿ ವಿಶೇಷ ವ್ಯಕ್ತಿ ಪ್ರಭಾವ ಅಂತ ಒಂದಿರುತ್ತೆ. ನೀನ್ ಏನೇ ಮಹಾತ್ಮ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರು ಸ್ಫೂರ್ತಿದಾಯಕ ವ್ಯಕ್ತಿತ್ವ ಇತ್ತು. ಸೊ ಕಾಂಗ್ರೆಸ್, ಇಡೀ ಕಾಂಗ್ರೆಸ್ ಭರ್ಜರಿಯಾಗಿ ಸುಭಾಷ್ ಚಂದ್ರ ಬೋಸ್ಗೆ ವೋಟ್ ಹಾಕ್ಬಿಡ್ತು. ಸೊ ಇದು ಕಾಂಗ್ರೆಸ್, ಇದು ಗಾಂಧಿ ಅಹಮ್ಗೆ ದೊಡ್ಡ ಏಟು ಬಿತ್ತು. ಬೋಸ್ ಓಪನ್ ಆಗಿ ಹೇಳ್ತಾರೆ, ನಿನ್ನ ಏನೋ ಅನ್ಕೊಂಡಿದ್ದೆ ಮಹಾತ್ಮ, ಅದು ಏನೋ ಅನ್ಕೊಂಡಿದ್ದೆ, ಇದು ಈ ತರ ನಾನು ವರ್ಕ್ ಮಾಡೋಕ್ಕಾಗಲ್ಲ ಇಲ್ಲೆಲ್ಲ, ನೀನು ಬೇಡ, ನಿನ್ನ ಅಧ್ಯಕ್ಷ ಸ್ಥಾನನೂ ಬೇಡ, ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಂತೇಳಿ ರಿಸೈನ್ ಮಾಡಿ ದೇಶನೇ ಬಿಟ್ಬಿಟ್ಟು. ಇದಕ್ಕೆ ಕಾರಣ ಮಹಾತ್ಮ. ನೀನು ಯಾವ ಹಿಂದೂ ಮುಸ್ಲಿಂ ಐಕಮತ್ಯಕ್ಕೆ ಹೋರಾಡ್ತಾ ಇದೆಯೋ ಅದನ್ನು ಯಾವ ರೀತಿ ಕಿತ್ಕೊಂಡು ನಿನ್ನ ಕಣ್ಣೆದುರಿಗೆ ಕಿತ್ಕೊಳ್ತೀನಿ ನೋಡು ಅಂತ ಹೇಳಿ ಪಾಕಿಸ್ತಾನ ಕಿತ್ಕೊಂಡು ಹೋಗ್ತಾರೆ. ಇದಕ್ಕಿಂತ ದೊಡ್ಡ ಫೇಲ್ಯೂರು ಗಾಂಧಿದು ದುರಂತ. ಅದು ರಾಷ್ಟ್ರೀಯ ದುರಂತ. ಅದರ ರೂವಾರಿ, ಅದರ ಒಂದು ಏನು ಮಿಸ್ಗೈಡೆಡ್ ರೂವಾರಿ ಅಂತ ಯಾರನ್ನಾರ ಕರಿಬೇಕು ಅಂತಂದರೆ ಅದು ಗಾಂಧಿನೇ. ಆರ್ ಸಿ ಮಜುಮ್ದಾರ್ ಹೇಳ್ತಾರೆ ಇದರ ಬಗ್ಗೆ, ನಮ್ಮ ಪಾರ್ಟಿಷನ್ ಬಗ್ಗೆ. ಇಟ್ ವಾಸ್ ದ ಕಲ್ಟ್ ಆಫ್ ಜಿನ್ನಾಸ್ ವಯಲೆನ್ಸ್ ದಟ್ ಡಿಸೈಡೆಡ್ ಪಾಕಿಸ್ತಾನ್ ಅಂತ. ನಿಮಗೆ ಡೈರೆಕ್ಟ್ ಆಕ್ಷನ್ ಡೇ ಅಂತ ಕಲ್ಕತ್ತಾದಲ್ಲಿ ಮಾರಣ ಹೋಮ ಆಯಿತು ಹಿಂದೂಗಳದು. ಕಾಂಗ್ರೆಸ್ ಪಕ್ಷದ ಅಷ್ಟೂ ಧುರೀಣರು ಶರಣು ಅಂತ ಹೇಳಿ ಪಾಕಿಸ್ತಾನದಲ್ಲಿ ಕೊಟ್ಬಿಟ್ರು. ಇದು ಲಿಖಿತ ದಾಖಲವಾಗಿರುವಂತಹ ಇತಿಹಾಸದ ಸತ್ಯಗಳು. ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದಕ್ಕೆ ಯಾವ ಬಲಿದಾನ ಗಾಂಧಿ ವೈಯಕ್ತಿಕವಾಗಲಿ ಸಾರ್ವಜನಿಕವಾಗಿ ಯಾವ ಬಲಿದಾನ ಕೊಟ್ಟಿದ್ದಾರೆ? ಯಾವ ಮಾಡಿದ್ದಾರೆ? ಒಂದು ಲಾಠಿ ಪೆಟ್ಟು ತಿಂದಿಲ್ಲ. ಒಂದು ತಿಂದವ್ರನ್ನೆಲ್ಲ ಖಳನಾಯಕರಾಗಿ ಮಾಡಿಸ್ಬಿಟ್ರಲ್ಲ ಅಲ್ಲ. ಭಗತ್ ಸಿಂಗನ್ನು, ತಿಲಕರನ್ನು, ಅರವಿಂದೋ ಘೋಷರನ್ನು, ಚಂದ್ರಶೇಖರ್ ಆಜಾದ್ ಅವರನ್ನು, ಇವರನ್ನೆಲ್ಲ ನಮ್ಮ ಪಠ್ಯಪುಸ್ತಕಗಳು ನಂತರದ ಕಾಲದಲ್ಲಿ ಟೆರರಿಸ್ಟ್, ಭಯೋತ್ಪಾದಕರು ಅನ್ನೋ ಪಟ್ಟ ಕಟ್ಟಿ. ವಯಲೆಂಟ್ ಇನ್ಕ್ಲೂಡಿಂಗ್ ಸಾವರ್ಕರ್, ಡೆಫಿನೆಟ್ಲಿ ಸಾವರ್ಕರ್ ಆ ರೀತಿ ಮಾಡಿದ್ರು. ಆ ಪುಣ್ಯಾತ್ಮನಿಗೆ ನಮ್ಮ ದೇಶದ ಕಾಂಗ್ರೆಸ್ ನಾಯಕರು ಮಾಡಿದ್ದ ದ್ರೋಹ ಹಿಂಸೆ ಅಷ್ಟಿಷ್ಟಲ್ಲ. ವಿಪರ್ಯಾಸ ಏನು ಅಂತಂದರೆ, ನಿಜವಾದ ರಾಷ್ಟ್ರ ಭಕ್ತರು ಮಾಡಿದಂತಹ ಸೇವೆ ಆಗಲಿ ಮತ್ತು ಅವ್ರಿಗೆ ಇವರು ಮಾಡಿದಂತಹ ದ್ರೋಹ ಆಗಲಿ, ಇವ್ರಿಗೆ, ಈ ಕಾಂಗ್ರೆಸ್ನವ್ರಿಗೆ ಯಾರಿಗೂ ಒಂದು ಕಿಂಚಿತ್ತೂ ಶಿಕ್ಷೆ ಆಗಿಲ್ಲ. ರಕ್ಷೆ ಆಯಿತು. ನಿಮ್ಮ ಖುಷ್ವಂತ್ ಸಿಂಗ್ ಪೂರ್ವಿಕರು, ದೊಡ್ಡ ರೈಟರ್ ಅಲ್ವಾ ಖುಷ್ವಂತ್ ಸಿಂಗು, ಅವ್ರ ಪೂರ್ವಿಕರು ಶೋಭಾ ಸಿಂಗು, ಆ ದೊಡ್ಡ ಫ್ಯಾಮಿಲಿ, ಅವರು ದೇಶದ್ರೋಹಿಗಳು. ವಸ್ತುತಃ ಬ್ರಿಟಿಷ್ ಅವ್ರಿಗೆ ಸಿವಿಲ್ ಕಾಂಟ್ರಾಕ್ಟ್ ಮಾಡಿಕೊಂಡು ಲುಟಿಯನ್ಸ್ ಡೆಲ್ಲಿನೆಲ್ಲ ಇವರೇ, ಎಷ್ಟೊಂದು ಬಿಲ್ಡಿಂಗ್ಸ್ ಎಲ್ಲ ಇವರೇ ಕಾಂಟ್ರಾಕ್ಟ್ ಸಿಕ್ಕಿದ್ದಿದ್ದು. ಅವರ ಪೈಕಿ ಒಬ್ಬರು ನಮ್ಮ ಭಗತ್ ಸಿಂಗ್ಗೆ ದ್ರೋಹ ಮಾಡಿ ಅವರು ಗಲ್ಲಿಗೇರಿಸೋದಕ್ಕೆ ನೇರವಾದ ಕಾರಣ. ಅವರು ಯಶ್ಪಾಲ್ ಅಂತ ದೊಡ್ಡ ಹಿಂದಿ ರೈಟರು, ಆ ಮನುಷ್ಯ, ಅವ್ರಿಗೆ ಸಾಹಿತ್ಯ ಅಕಾಡೆಮಿ ಬರುತ್ತೆ, ಪದ್ಮ ಅವಾರ್ಡ್ ಬರುತ್ತೆ, ಎಲ್ಲ ಬರುತ್ತೆ. ದೇಶದ್ರೋಹ ಮಾಡಿದವ್ರಿಗೆಲ್ಲ ಅವಾರ್ಡ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಅಲ್ಲ, ಈ 75 ವರ್ಷದಲ್ಲಿ ನಡೆದದ್ದೇನು? ಬುದ್ಧಿಜೀವಿಗಳಿಗೆ, ಎಡಪಂಥೀಯರಿಗೆ, ದೇಶದ್ರೋಹಿಗಳಿಗೆ ಭಾರತದ ಸರ್ವೋಚ್ಚ ಅವಾರ್ಡ್ಗಳು, ಪ್ರಶಸ್ತಿಗಳು, ಸನ್ಮಾನಗಳು. ಕೊನೆಗೆ ತಾನು ಅಂತ ತಗೊಂಡ್ಬಿಡ್ತಾರೆ ಅಲ್ವಾ? ನಿಮಗೆಲ್ಲ ಕೊಟ್ಟಿದ್ದೀನಿ, ಬೇಜಾರಾಯಿತು ಕೊಟ್ಟು. ಈ ವರ್ಷ ನಾನೇ ತಗೊಂಡ್ಬಿಡ್ತೀನಿ. ಅಂಬೇಡ್ಕರ್ ಕೊಡಬೇಕು ಅಂತ ಅನಿಸೋದಿಲ್ಲ. ನೋಡಿ, ಅಲ್ಲ, ಅಂಬೇಡ್ಕರ್ ಮಾತು ತೆಗೆದರೆ ಒಂದು ನೆನಪು ಬರುತ್ತೆ. ನಿಮ್ಮ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನನ್ನ ಸವಿನಯವಾದ ಒಂದು ವಿನಂತಿ ಏನು ಅಂತಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ
ಸಂಸತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡುವಂತಹ ಭಾಷಣ ಮಾಡ್ತಾರೆ. ಆ ಭಾಷಣನ ದಯವಿಟ್ಟು ಆದ್ಯಂತ ಎಲ್ಲರೂ ಓದಬೇಕು. ಎಲ್ಲ ಭಾಷೆಗಳಲ್ಲೂ ಅದು ಅನುವಾದ ಆಗಿದೆ. ದಯವಿಟ್ಟು ಓದಿ. ಅವರ ಘನತೆ ಗೊತ್ತಾಗುತ್ತೆ, ಅದೇ ರೀತಿ ನೆಹರು ನೀಚತೆ ಗೊತ್ತಾಗುತ್ತೆ. ದಿನದ 24 ಗಂಟೆಯಲ್ಲಿ ಮುಕ್ಕಾಲು ಪಾಲು ನಮ್ಮ ಪ್ರಧಾನಮಂತ್ರಿಗಳು ಮುಸಲ್ಮಾನರನ್ನ ಓಲೈಸೋದ್ರಲ್ಲೇ ಕಾಲ ಕಳೀತಾರವರು. ನಿಜವಾದ ದೇಶ ಕಟ್ಟೋದು ಕೆಲಸಗಳಿಗೆ ಪುರ್ಸೊತ್ತೆ ಸಿಗೋದಿಲ್ಲ ಅವರಿಗೆ. ನಮ್ಮ ಅಳಲು ಕೊಲೀಗ್ಸು, ಸಂಪುಟ ಸದಸ್ಯರು. ಸೊ ಒಂದು ಕಡೆ ಅದೇ ಭಾಷಣದಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ, ನನಗೆ ನೀವು ಕಾನೂನು ಸಚಿವರು ಆಗಿ ಅಂತ ನನಗೆ ಕಾಂಗ್ರೆಸ್ ಕಡೆಯಿಂದ ಆಹ್ವಾನ ಬಂದಾಗ ನನಗೆ ದೊಡ್ಡ ಆಘಾತ ಆಯಿತು. ನನಗೆ ಯಾಕೆ ಕೊಟ್ಟರು ಇದು ಅಂತ ಆಶ್ಚರ್ಯ ಆಯಿತು ಅಂತ. ಸೊ ಈ ರೀತಿ ಎಲ್ಲ ಇದೆ. ನಮ್ಮ ಪ್ರಧಾನಮಂತ್ರಿಗಳು ಅವರು ತಗೊಳ್ಳೋ ನಿರ್ಣಯ ಯಾವ ರೀತಿ ತಗೊಳ್ತಾರೆ ಅನ್ನೋದು ಗೊತ್ತಾಗಲ್ಲ, ಯಾವ ಜಾಗದಲ್ಲಿ ತಗೊಳ್ತಾರೆ ಅನ್ನೋದು ಗೊತ್ತಾಗಲ್ಲ, ಯಾರ ಮಾತು ಕೇಳಿ ತಗೊಳ್ತಾರೆ ಅನ್ನೋದು ಗೊತ್ತಾಗಲ್ಲ, ಯಾವ ಸಂದರ್ಭದಲ್ಲಿ ತಗೊಳ್ತಾರೆ ಅನ್ನೋದು ಗೊತ್ತಾಗಲ್ಲ. ಯಾರ್ಯಾರನ್ನ ಎಂತೆಂಥ ಕ್ಯಾರೆಕ್ಟರ್ಗಳನ್ನ ಡಿಫೆಂಡ್ ಮಾಡಬಾರ್ದು ಅಂಥವ್ರನ್ನೇ ಇವರು ಪದೇ ಪದೇ ಅವ್ರ ಪಕ್ಷಕ್ಕೆ ನಿಂತ್ಕೊಳ್ತಾರೆ. ಭಯಂಕರವಾಗಿದೆ ಆ ಭಾಷಣ ಓದಿ. ಅಂಬೇಡ್ಕರ್ ಕಂಡ್ರೆ ಕಾಂಗ್ರೆಸ್ನಲ್ಲಿ ಯಾರಿಗೂ ಇಷ್ಟ ಇರಲಿಲ್ಲ. ಅವರು ಮೇಲ್ಜಾತಿ ಕೀಳ್ಜಾತಿ ಅನ್ನೋದಲ್ಲ ವಿಷಯ. ಅಂಬೇಡ್ಕರ್ ಅವರು ಹೋರಾಡ್ತಾ ಇದ್ದಂತಹ ಯಾವುದೇ ಕಾಸ್ ಇರ್ಬೋದು, ಆ ಹೋರಾಟದಿಂದ ನನ್ನ ಪವರ್ಗೆ ಅಂದರೆ ಗಾಂಧಿ ನನ್ನ ಪ್ರತಿಷ್ಠೆಗೆ ಎಲ್ಲೇ ಧಕ್ಕೆ ಬರುತ್ತೋ ಅನ್ನೋ ಒಂದು ಆಳವಾದ ಒಂದು ಹೆದರಿಕೆ, ಭಯ. ಇದು ಅಂಬೇಡ್ಕರ್ ಬಗ್ಗೆನೂ ಭಯ ಇತ್ತು, ಸುಭಾಷ್ ಚಂದ್ರ ಬೋಸ್, ಎಲ್ಲದಕ್ಕಿಂತ ಮುಖ್ಯ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಇತ್ತು. ಸುಭಾಷ್ ಚಂದ್ರ ಬೋಸ್ ಎದುರುಗಡೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನದ ಚುನಾವಣೆ ಆದಾಗ 1937 ಆ ವರ್ಷದಲ್ಲಿ ಚುನಾವಣೆ ಆದಾಗ ಡಮ್ಮಿ ಕ್ಯಾಂಡಿಡೇಟ್ ನಿಲ್ಲಿಸಿದ್ರು ಗಾಂಧಿ, ಪಟ್ಟಾಭಿ ಸೀತಾರಾಮಯ್ಯ ಅಂತ. ಆಹೋ ಅಂಥವ್ರು ಇರ್ತಾರ ಅಂತ. ಈ ಪಟ್ಟಾಭಿ ಸೀತಾರಾಮಯ್ಯ ಆರಾಮಾಗಿ ಗೆದ್ದುಬಿಡ್ತಾರೆ, ಯಾಕಂದರೆ ಗಾಂಧಿ ಬ್ಯಾಕಿಂಗ್ ಇದೆ ಅಂತ ಇವ್ರಿಗೆ ಕಾನ್ಫಿಡೆನ್ಸ್ ಇತ್ತು ಗಾಂಧಿಗೆ. ಆಗಿದ್ದ ಪರಿಣಾಮ ಉಲ್ಟಾ ನೋಡಿ. ವ್ಯಕ್ತಿ ವಿಶೇಷ, ವ್ಯಕ್ತಿ ಪ್ರಭಾವ ಅಂತ ಒಂದಿರುತ್ತೆ. ನೀನು ಏನೇ ಮಹಾತ್ಮ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರು ಸ್ಫೂರ್ತಿದಾಯಕ ವ್ಯಕ್ತಿತ್ವ ಇತ್ತು. ಅವರು ಬರೀ ಬಾಯಿ ಮಾತಲ್ಲಿ ಆಂದೋಲನ ಅಲ್ಲ, ಬೀದಿಗಿಳಿದು ತೋರಿಸ್ತಾ ಇದ್ರು ವಾಟ್ ಐ ಆಮ್ ಕೇಪಬಲ್ ಆಫ್ ಅಂತ. ಸೊ ಕಾಂಗ್ರೆಸ್, ಇಡೀ ಕಾಂಗ್ರೆಸ್ಸು ಭರ್ಜರಿಯಾಗೆ ಸುಭಾಷ್ ಚಂದ್ರ ಬೋಸ್ಗೆ ವೋಟ್ ಹಾಕ್ಬಿಡ್ತು. ಸೊ ಇದು ಕಾಂಗ್ರೆಸ್, ಇದು ಗಾಂಧಿ ಅಹಮ್ಗೆ ದೊಡ್ಡ ಏಟು ಬಿತ್ತು. ಇಷ್ಟು ದಿನ ನನ್ನ ಪಕ್ಷ ನನ್ನ ಕಪಿಮುಷ್ಟಿ ಇದೆ ಅಂದ್ಕೊಂಡಿದ್ದವರೆಲ್ಲ ನನಗೆ ದ್ರೋಹ ಮಾಡಿಬಿಟ್ರು ಅಂತ ಆ ರೀತಿ ಇದನ್ನು ವ್ಯಾಖ್ಯಾನ ಮಾಡಿಕೊಂಡ್ರು. ಹೊರತು ಈ ಪಕ್ಷ ಯಾತಕ್ಕಿರೋದು, ಕಾಂಗ್ರೆಸ್ ಯಾತಕ್ಕಿರೋದು, ಅದರ ಧ್ಯೇಯ ಏನು? ನಾವು ಒಟ್ಟಿಗೆ ಇದ್ದರೆ, ಯಾರ ನಾಯಕರಾದರೆ ಏನಾಗಲಿ, ಒಂದು ಒಳ್ಳೆ ಕಾಸ್ಗೆ ಎಲ್ಲರೂ ಒಟ್ಟಿಗೆ ಬಂದರೆ ಸಮಾನ ಸ್ಕಂದರು ಅಂತ. ನಿಮ್ಮ ಟ್ಯಾಲೆಂಟ್ ನಿಮಗೆ, ನಮ್ಮ ಟ್ಯಾಲೆಂಟ್ ನಿಮಗೆ, ಕಮಿಟ್ಮೆಂಟ್ ಇರೋದು ದೇಶಕ್ಕೆ, ಧರ್ಮಕ್ಕೆ, ಸ್ವಾತಂತ್ರ್ಯಕ್ಕೆ. ಕರೆಕ್ಟ್. ಅದು ಆ ಭಾವನೆ ತಾನೇ ಇರಬೇಕು. ನಮ್ಮ ಉದ್ದೇಶ ಅಧ್ಯಕ್ಷಗಿರಿದಲ್ಲ, ಅಲ್ಲ, ದೇಶದ ಸ್ವಾತಂತ್ರ್ಯ. ಅದು ತಮ್ಮ ಅಹಂಕಾರಕ್ಕೆ ಪೆಟ್ಟಿದು ಅಂತ ಭಾವಿಸ್ಕೊಂಡು ಗಾಂಧಿ ಒಂದು ಕೊಡ್ತಾರೆ ಟಾರ್ಚರು ಬೋಸ್ಗೆ, ಕೈ ಕಟ್ಟು ಹಾಕ್ಬಿಡೋದು. ಆಯಿತು, ನೀವು ಮುಖ್ಯಮಂತ್ರಿ ಕುರ್ಚಿಲಿ ನೀವು ಕೂತಿದ್ದೀರ, ನಿಮಗೆ ಹೆಂಗೆಲ್ಲ ಟಾರ್ಚರ್ ಕೊಡಬೇಕು ಅಂತ ಅವ್ರ ಸುತ್ತಮುತ್ತಲೂ ಇರೋರು ಗೊತ್ತಿರಲ್ವಾ IAS ಆಫೀಸರ್ಗಳಿಗೆ? ಈ ವಾಜಪೇಯಿ ಅವರೆಲ್ಲ ಬಂದಾಗ ಪಾಪ ಅವ್ರಿಗೆ ಯಾಕೆ ಕಷ್ಟ ಆಯಿತು ಅಂತಂದರೆ ಇದೇ ಕಾರಣ. 75 ವರ್ಷದಿಂದ ನೀವು ಒಂದು ಕಾಂಗ್ರೆಸ್ ಸಿಸ್ಟಮ್ ಬಿಲ್ಡ್ ಮಾಡಿದ್ದೀರಾ, ಅದನ್ನ ಮೋದಿ ಒಂದು ಧೀಮಂತಿಕೆಯಿಂದ ಎದುರಿಸಿದ್ರು, ಸರಿಯಾಗಿ ಮಾಡಿದ್ದಾರೆ. ಅವರು ಎಲ್ಲೆಲ್ಲೆಲ್ಲ ಕಟ್ ಮಾಡಬೇಕು ಎಲ್ಲ ಕಟ್ ಮಾಡಿದ್ದಾರೆ. ಸೊ ಹೀಗಾಗಿ ಬೋಸ್ ಅವ್ರಿಗೂ ಕೂಡ ಆ ಪರಿ ಕಾಡದ ಮೇಲೆ ಬೋಸ್ ಓಪನ್ ಆಗಿ ಹೇಳ್ತಾರೆ, ನಿನ್ನನ್ನು ಏನೋ ಅಂದ್ಕೊಂಡಿದ್ದೆ ಮಹಾತ್ಮ, ಅದು ಏನೋ ಅಂದ್ಕೊಂಡಿದ್ದೆ, ಇದು ಈ ಥರ ನಾನು ವರ್ಕ್ ಮಾಡೋಕ್ಕಾಗಲ್ಲ ಇಲ್ಲೆಲ್ಲ, ನೀನು ಬೇಡ, ನಿನ್ನ ಅಧ್ಯಕ್ಷ ಸ್ಥಾನನೂ ಬೇಡ, ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಂತೇಳಿ ರಿಸೈನ್ ಮಾಡಿ ದೇಶನೇ ಬಿಟ್ಟು ಹೊರಟೋಗ್ತಾರೆ. ಇದಕ್ಕೆ ಕಾರಣ ಮಹಾತ್ಮ ಬಾಪೂಜಿ.